ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ನೋಡಿ 8ನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ದ್ವಿತೀಯ ಸಂಕಲನಾತ್ಮಕ ಮೌಲ್ಯಾಂಕನ ಅಂದರೆ SA2ನ ಮಾದರಿ ಪ್ರಶ್ನೆ ಪತ್ರಿಕೆಯ ಪ್ರಶ್ನೆಗಳು ಮತ್ತು ಅವುಗಳ ಸಂಪೂರ್ಣವಾದ ಉತ್ತರಗಳು ಇವೆ ಫ್ರೆಂಡ್ಸ್. ಭಾಳ ಇಂಪಾರ್ಟೆಂಟ್ ಆಗಿರುವಂತಹ ರಿಪೀಟ್ ಆಗುವಂತಹ ಎಕ್ಸಾಮ್ಗೆ ಬಿದ್ದೇ ಬೀಳುವಂತಹ ಒಂದು ಪ್ರಶ್ನೆಗಳು ಭಾಳ ಇಂಪಾರ್ಟೆಂಟು. ಮಾಡೆಲ್ ಕ್ವಶನ್ ಪೇಪರ್ ನೋಡಿದ್ದು ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. 5 ಪ್ರಶ್ನೆಗಳು 5 ಅಂಕಗಳು. ಹ್ಯುಯೆನ್ ತ್ಸಾಂಗ್ನ ಪ್ರಸಿದ್ಧ ಕೃತಿ ಯಾವುದು? ಉತ್ತರ ಸಿಯೂಕಿ. 2ನೇ ಪ್ರಶ್ನೆ, ರಾಜ್ಯಶಾಸ್ತ್ರದ ಪಿತಾಮಹ ಯಾರು? ಉತ್ತರ ಅರಿಸ್ಟಾಟಲ್. 3ನೇ ಪ್ರಶ್ನೆ, ಭಾರತದಲ್ಲಿ ಪ್ರಥಮ ಬಾರಿಗೆ ಸಮಾಜಶಾಸ್ತ್ರ ಪರಿಚಯಿಸಲ್ಪಟ್ಟ ವಿಶ್ವವಿದ್ಯಾಲಯ ಯಾವುದು? ಉತ್ತರ ಮುಂಬೈ ವಿಶ್ವವಿದ್ಯಾಲಯ. 4ನೇ ನೋಡಿ, ಹಣದ ಪ್ರತಿಫಲಕ್ಕೆ ಮಾಡುವ ದೈಹಿಕ ಮತ್ತು ಬೌದ್ಧಿಕ ಕೆಲಸವೇನು? ಉತ್ತರ ಆರ್ಥಿಕ ಚಟುವಟಿಕೆ. 5ನೇ ಪ್ರಶ್ನೆ, ಪಾಲುದಾರಿಕೆ ಸಂಸ್ಥೆಗಳ ನೋಂದಣಿಗೆ ಅವಕಾಶ ನೀಡಿರುವ ಕಾಯ್ದೆ ಯಾವುದು? ಉತ್ತರ ನೋಡಿ ಡಿ. ಭಾರತದ ಪಾಲುದಾರಿಕೆ ಸಂಸ್ಥೆಗಳ ಕಾಯ್ದೆ 1932. ನೆಕ್ಸ್ಟ್ ಎರಡನೇ ಒಂದು ಪ್ರಶ್ನೆಗೆ ಹೋಗೋಣ. ಒಂದು ವಾಕ್ಯದಲ್ಲಿ ಉತ್ತರಿಸಿ. 5 ಪ್ರಶ್ನೆಗಳು 5 ಉತ್ತರಗಳು. ಬಹಳ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆಗಳು, ಎಕ್ಸಾಮ್ಗೆ ಬೀಳುವಂಥ ಒಂದು ಮಾದರಿ ಪ್ರಶ್ನೆಗಳು. 6ನೇ ನೋಡಿ, ಗ್ರಾಮ ಸಭೆಯ ಅಧ್ಯಕ್ಷತೆಯನ್ನು ಯಾರು ವಹಿಸುತ್ತಾರೆ? ಉತ್ತರ ಗ್ರಾಮ ಸಭೆಯ ಅಧ್ಯಕ್ಷತೆಯನ್ನು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ವಹಿಸುತ್ತಾರೆ. ಇನ್ನು 7ನೇ ಪ್ರಶ್ನೆ, ಸಂಸ್ಕೃತಿ ಎಂದರೇನು? ಉತ್ತರ ಮಾನವ ಸಮಾಜದ ಸದಸ್ಯನಾಗಿದ್ದುಕೊಂಡು ಕಲಿತುಕೊಳ್ಳುವ ಜ್ಞಾನ, ಕಲೆ, ನೈತಿಕ ನಿಯಮ, ಕಾನೂನು ಮತ್ತು ರೂಢಿ ನೈಪುಣ್ಯತೆಗಳನ್ನೊಳಗೊಂಡ ಸಂಕೀರ್ಣ ವ್ಯವಸ್ಥೆಯೇ ಸಂಸ್ಕೃತಿ. ಇನ್ನು 8ನೇ ಒಂದು ಪ್ರಶ್ನೆ, ಸಾಮಾಜಿಕ ಅಂತಃಕ್ರಿಯೆಯನ್ನು ವ್ಯಾಖ್ಯಾನಿಸಿ. ಸಾಮಾಜಿಕ ಅಂತಃಕ್ರಿಯೆ ಎಂದರೇನು ಅಂತ ಕೇಳಿದರೆ ಉತ್ತರ ನಮ್ಮ ದಿನನಿತ್ಯದ ಜೀವನದಲ್ಲಿ ಅನೇಕ ಜನರೊಡನೆ ನಡೆಸುವ ಒಡನಾಟವೇ ಸಾಮಾಜಿಕ ಅಂತಃಕ್ರಿಯೆ. ಇನ್ನು 9ನೇದು, ಭೂಮಿಯು ಎಷ್ಟು ವರ್ಷ ಹಳೆಯದಾಗಿದೆ? ಉತ್ತರ 460 ಕೋಟಿ ವರ್ಷ ಹಳೆಯದಾಗಿದೆ. 10, ಆಂತರಿಕ ವ್ಯಾಪಾರ ಎಂದರೇನು? ಒಂದು ದೇಶದ ಭೌಗೋಳಿಕ ಗಡಿಯ ಒಳಗೆ ನಡೆಯುವ ವ್ಯಾಪಾರವೇ ಆಂತರಿಕ ವ್ಯಾಪಾರ. ನೆಕ್ಸ್ಟು 3ನೇ ಪ್ರಶ್ನೆ, ಅದಕ್ಕೆ ಸಂಬಂಧಿಸಿದಂತೆ ನೋಡಿ 2-3 ವಾಕ್ಯಗಳಲ್ಲಿ ಉತ್ತರಿಸಬೇಕು. 11ನೇ ಪ್ರಶ್ನೆ, ಮೊಹೆಂಜೊದಾರೊವಿನ ಸ್ನಾನದ ಕೊಳದ ವಿಶೇಷತೆಯನ್ನು ವಿವರಿಸಿ ಅಂತ ಕೊಟ್ಟಿದ್ದಾರೆ. ಉತ್ತರ ನೋಡಿ, ಇದನ್ನು ಸುಟ್ಟ ಇಟ್ಟಿಗೆಗಳಿಂದ ಕಟ್ಟಲಾಗಿದೆ. 2ನೇದು, ನೀರಿನ ಸೋರಿಕೆ ಆಗದಂತೆ ಎಚ್ಚರ ವಹಿಸಲಾಗಿತ್ತು. 3ನೇದು, ಎರಡೂ ಬದಿಯಲ್ಲಿ ಇಳಿಯಲು ಮೆಟ್ಟಲುಗಳಿವೆ ಮತ್ತು ಸುತ್ತಲೂ ಕೊಠಡಿಗಳಿವೆ. ಇನ್ನು 4ನೇ ನೋಡಿ, ಬಾವಿಯಿಂದ ನೀರನ್ನು ಪೂರೈಸಿ ಬಳಸಿದ ನೀರನ್ನು ಹೊರಬಿಡುವ ವ್ಯವಸ್ಥೆ ಕೂಡ ಇತ್ತು. ಇನ್ನು ನೋಡಿ 12ನೇ ಪ್ರಶ್ನೆ, ಬುದ್ಧನು ಬೋಧಿಸಿದ ಆರ್ಯ ಸತ್ಯಗಳು ಯಾವುವು? ಉತ್ತರ ನೋಡಿ, ಲೋಕವೆಲ್ಲ ದುಃಖ ಹಾಗೂ ನೋವಿನಿಂದ ಕೂಡಿದೆ. ಇನ್ನು 2ನೇದು, ಆಸೆಯೇ ದುಃಖಕ್ಕೆ ಮೂಲ ಕಾರಣ. 4ನೇದು, ಅತಿಯಾದ ಆಸೆಯಿಂದ ಬಿಡುಗಡೆ ಪಡೆದಾಗಲೇ ನೆಮ್ಮದಿಯ ಬದುಕು ಸಾಧ್ಯ. ಅಂದರೆ ಅತಿ ಆಸೆ ಮಾಡಬಾರ್ದು ಅಂತ ಹೇಳ್ತಾರೆ. ನೆಕ್ಸ್ಟು, ಅಷ್ಟಾಂಗ ಮಾರ್ಗದ ಅನುಸರಣೆಯಿಂದ ಆಸೆಯಿಂದ ವಿಮುಕ್ತಿ ಸಾಧ್ಯ. ನೆಕ್ಸ್ಟ್ ನೋಡಿ 13ನೇ ಪ್ರಶ್ನೆ, ಪೌರನಾದವನು ಹಲವಾರು ಕರ್ತವ್ಯಗಳನ್ನು ನಿರ್ವಹಿಸುತ್ತಾನೆ. ಈ ಹೇಳಿಕೆಯನ್ನು ಸಮರ್ಥಿಸಿ. ಉತ್ತರ ಸಂವಿಧಾನವನ್ನು ಪಾಲಿಸುವುದು, ರಾಷ್ಟ್ರಗೀತೆ ಮತ್ತು ರಾಷ್ಟ್ರಧ್ವಜವನ್ನು ಗೌರವಿಸುವುದು, ಮತ್ತು ದೇಶದ ಸಾರ್ವಭೌಮತೆ ಮತ್ತು ಅಖಂಡತೆಯನ್ನು ಎತ್ತಿ ಹಿಡಿಯುವುದು, ಮತ್ತು ದೇಶದ ಸ್ವತ್ತನ್ನು ಕಾಪಾಡುವುದು ಮತ್ತು ಅಹಿಂಸಾ ನೀತಿಯನ್ನು ಅನುಸರಿಸುವುದು. ಇನ್ನು 14ನೇ ಪ್ರಶ್ನೆ, ಕೃಷಿ ಸಮಾಜದ ಲಕ್ಷಣಗಳನ್ನು ಪಟ್ಟಿ ಮಾಡಿ. ಉತ್ತರ ನೋಡಿ, ಇದು ಸಂಪೂರ್ಣವಾಗಿ ಬೇಸಾಯವನ್ನು ಅವಲಂಬಿಸಿ ಬದುಕುವ ಸಮಾಜ. ಇನ್ನು 2ನೇ ನೋಡಿ, ಕೃಷಿ ಉತ್ಪನ್ನಗಳೇ ಇವರ ಜೀವನಾಧಾರ. 3, ಜನರು ಒಂದೇ ಕಡೆ ನೆಲೆಸಿರುತ್ತಾರೆ. 4,
ಕೃಷಿಯೊಂದಿಗೆ ಪೂರಕವಾದ ಇತರೆ ಕೌಶಲ್ಯದ ಕಾರ್ಯಗಳಲ್ಲಿ ತೊಡಗಿಕೊಳ್ಳುತ್ತಾರೆ. ಇದು ಕೃಷಿ ಸಮಾಜದ ಲಕ್ಷಣಗಳು. ಅಂದರೆ ಕೃಷಿ ಸಮಾಜ ಯಾವ ರೀತಿ ಇರುತ್ತೆ ಅಂತ ಅನ್ನೋದು. 15ನೇದು, ಒಂದು ಸ್ಥಳದ ಸನ್ನಿವೇಶ, ದಿಕ್ಕು ಮತ್ತು ಅಂತರವನ್ನು ಹೇಗೆ ನಿರ್ಧರಿಸಲಾಗುತ್ತದೆ? ಉತ್ತರ: ಭೂಮಿಯು ಗೋಳಾಕಾರವಾಗಿರುವುದರಿಂದ ಕಾಲ್ಪನಿಕ ರೇಖೆಗಳನ್ನು ಬಳಸಲಾಗುತ್ತದೆ. ಪೂರ್ವ ಪಶ್ಚಿಮವಾಗಿ ಎಳೆಯಲಾದ ಅಕ್ಷಾಂಶಗಳು ಮತ್ತು ಉತ್ತರ ದಕ್ಷಿಣವಾಗಿ ಎಳೆಯಲಾದ ರೇಖಾಂಶಗಳ ಮೂಲಕ ಸ್ಥಳವನ್ನು ಗುರುತಿಸಲಾಗುತ್ತದೆ. ಆಮೇಲೆ ಇವುಗಳನ್ನು ಭೌಗೋಳಿಕ ನಿರ್ದೇಶಾಂಕಗಳು ಎಂದು ಕರೆಯುತ್ತಾರೆ. 16ನೇ ಪ್ರಶ್ನೆ, ಸಹಕಾರಿ ಸಂಘಗಳ ವಿಧಗಳನ್ನು ತಿಳಿಸಿ. ಉತ್ತರ ನೋಡಿ: ಸಾಲದ ಸಹಕಾರಿ ಸಂಘಗಳು, ಮಾರುಕಟ್ಟೆ ಸಹಕಾರಿ ಸಂಘಗಳು, ಉತ್ಪಾದಕರ ಸಹಕಾರಿ ಸಂಘಗಳು, ಗ್ರಾಹಕರ ಸಹಕಾರಿ ಸಂಘಗಳು ಮತ್ತು ಗೃಹ ನಿರ್ಮಾಣ ಸಹಕಾರಿ ಸಂಘಗಳು. ನೆಕ್ಸ್ಟ್ ನೋಡಿ, ಚಾನಲ್ಗೆ ಹೊಸಬರಿಗಿರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 4ನೇ ಪ್ರಶ್ನೆ ಅಂದರೆ ಏನಪ್ಪ ಅಂದರೆ 3-4 ವಾಕ್ಯಗಳಲ್ಲಿ ಉತ್ತರಿಸಿರಿ. ಒಂದು ಪ್ರಶ್ನೆಗೆ 3 ಅಂಕ. ನೋಡಿರಿ 17ನೇದು, ಗುಪ್ತರ ಕಾಲವು ಸಾಹಿತ್ಯದ ಸುವರ್ಣಯುಗ ಸಮರ್ಥಿಸಿರಿ. ಉತ್ತರ: ಗುಪ್ತ ಅರಸರು ಹಲವಾರು ಕವಿಗಳಿಗೆ ಆಶ್ರಯ ನೀಡಿದ್ದರು. ಉದಾಹರಣೆ: ಸಮುದ್ರಗುಪ್ತ ಸ್ವತಃ ಕವಿಯಾಗಿದ್ದರು. ಇನ್ನು ಕಾಳಿದಾಸನಂಥ ಶ್ರೇಷ್ಠ ನಾಟಕಕಾರರು ಅಭಿಜ್ಞಾನ ಶಾಕುಂತಲದಂತಹ ಕೃತಿ ರಚಿಸಿದರು. ಇನ್ನು ಶೂದ್ರಕನ ಮೃಚ್ಛಕಟಿಕ, ವಿಶಾಖದತ್ತನ ಮುದ್ರಾರಾಕ್ಷಸ ಕೃತಿಗಳು ಸೃಷ್ಟಿಯಾದವು ಅವರ ಕಾಲದಲ್ಲಿ. ನೆಕ್ಸ್ಟು ಆರ್ಯಭಟ, ವರಾಹ ಮಿಹಿರರಂಥ ವಿಜ್ಞಾನಿಗಳು ಅನೇಕ ಕೊಡುಗೆಯನ್ನು ನೀಡಿದ್ದಾರೆ. ಹೀಗಾಗಿ ಗುಪ್ತರ ಕಾಲವನ್ನು ಸಾಹಿತ್ಯದ ಸುವರ್ಣಯುಗ ಅಂತ ಕರೀತಾರೆ. ಇನ್ನು ನೋಡಿ 18ನೇದು, ಜಲಮಾಲಿನ್ಯದ ದುಷ್ಪರಿಣಾಮಗಳನ್ನು ಪಟ್ಟಿ ಮಾಡಿ. ನೀರು ಕಲುಷಿತಗೊಂಡು ಕುಡಿಯಲು ಅಯೋಗ್ಯವಾಗುತ್ತದೆ. ಕಾಲರಾ, ಕ್ಷಯ, ಕಾಮಾಲೆಯಂಥ ರೋಗಗಳು ಹರಡುತ್ತವೆ. ಜಲಚರಗಳಿಗೆ ಸಾವಿಗೆ ಕಾರಣವಾಗುತ್ತವೆ. ವ್ಯವಸಾಯಕ್ಕೆ ಹಾನಿ ಮತ್ತು ಪರಿಸರ ಅಸಮತೋಲನ ಉಂಟಾಗುತ್ತದೆ. ಇನ್ನು 19ನೇ ಪ್ರಶ್ನೆ, ಹವಾಮಾನ ಮತ್ತು ವಾಯುಗುಣದ ವ್ಯತ್ಯಾಸಗಳನ್ನು ಪಟ್ಟಿ ಮಾಡಿ. ನೋಡಿ, ಇಲ್ಲಿದೆ ನೋಡಿ. ಹವಾಮಾನ ಅಂದರೆ ವೆದರು. ಹವಾಮಾನ ಒಂದು ಸ್ಥಳದ ಅಲ್ಪಾವಧಿಯ ವಾಯುಮಂಡಲದ ಪರಿಸ್ಥಿತಿಯನ್ನು ಹವಾಮಾನ ಎನ್ನುವರು. ಉದಾಹರಣೆ: ಮೋಡಯುಕ್ತ, ಪ್ರಖರ ಬಿಸಿಲು ಅಥವಾ ಶುಭ್ರ ಹವಾಮಾನ. ಇನ್ನು ಹವಾಮಾನದ ಬಗ್ಗೆ ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವ ಶಾಸ್ತ್ರವನ್ನು ಪವನ ವಿಜ್ಞಾನ ಶಾಸ್ತ್ರ ಅಂದರೆ ಮೆಟರಾಲಜಿ ಎನ್ನುವರು. ಇನ್ನು ವಾಯುಗುಣ ನೋಡ್ರಿ, ಕ್ಲೈಮೇಟ್ ಅಂತಾರೆ. ಒಂದು ಪ್ರದೇಶದ ದೀರ್ಘಾವಧಿಯ ಹವಾಮಾನದ ಸರಾಸರಿ ಸ್ಥಿತಿಯನ್ನು ವಾಯುಗುಣವೆನ್ನುವರು. ಉದಾಹರಣೆ: ಸಮಭಾಜಕ ವೃತ್ತದ ವಾಯುಗುಣ, ಮರುಭೂಮಿ ವಾಯುಗುಣ. ಇನ್ನು ವಾಯುಗುಣದ ಬಗ್ಗೆ ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವ ಶಾಸ್ತ್ರವನ್ನು ವಾಯುಗುಣಶಾಸ್ತ್ರ ಅಥವಾ ಕ್ಲೈಮೆಟಾಲಜಿ ಎನ್ನುವರು. ವಾಯುಗುಣ ಅನ್ನೋದೇನು, ಕ್ಲೈಮೇಟ್ ಅನ್ನೋದು ದೀರ್ಘಕಾಲವಾಗಿ ಇರುತ್ತೆ. ಅದೇ ವೆದರ್ ಅಥವಾ ಹವಾಮಾನ ಅನ್ನೋದು ಏನು, ಮುಂಜಾನೆ ಅಥವಾ ಮಧ್ಯಾಹ್ನ ಸಂಜೆಯ ಒಂದು ಕಾಲದ ಹವಾಮಾನ ಆಗಿದೆ. ಇನ್ನು 20ನೇ ನೋಡಿ, ಜಲಮಾಲಿನ್ಯದ ದುಷ್ಪರಿಣಾಮಗಳನ್ನು ಪಟ್ಟಿ ಮಾಡಿ. ಉತ್ತರ: ಜಲಮಾಲಿನ್ಯದಿಂದ ಉಂಟಾಗುವ ತೊಂದರೆಗಳು ನೋಡಿ: ನೀರು ಕಲುಷಿತಗೊಂಡು ಕುಡಿಯಲು ಅಯೋಗ್ಯವಾಗುತ್ತದೆ. ಕಾಲರಾ, ಕ್ಷಯ ಮತ್ತು ಕಾಮಾಲೆಯಂತಹ ಸಾಂಕ್ರಾಮಿಕ ರೋಗಗಳು ಹರಡುತ್ತವೆ. ಇನ್ನು ನೀರಿನಲ್ಲಿರುವ ಜಲಚರಗಳು, ಮೀನು, ಮೊಸಳೆ ಇತ್ಯಾದಿ ಸಾವಿಗೆ ಕಾರಣವಾಗುತ್ತದೆ. ಕಲುಷಿತ ನೀರು ವ್ಯವಸಾಯಕ್ಕೆ ಹಾನಿ ಉಂಟು ಮಾಡುತ್ತದೆ. ಇನ್ನು ಪರಿಸರ ಅಸಮತೋಲನಕ್ಕೆ ಕಾರಣವಾಗುತ್ತದೆ ಮತ್ತು ನೀರಿನಲ್ಲಿ ಕರಗಿರುವ ಆಮ್ಲಜನಕದ ಪ್ರಮಾಣ ಕಡಿಮೆ ಆಗುತ್ತದೆ. ಇನ್ನು 21 ನೋಡಿ, ಶ್ರಮದ ಮಹತ್ವವನ್ನು ವಿವರಿಸಿರಿ. ಇಲ್ಲಿದೆ ನೋಡಿ. ಶ್ರಮವು ದೇಶದ ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಆಮೇಲೆ ದೈಹಿಕ ಶ್ರಮ ವಹಿಸುವವರ ಸಂಖ್ಯೆ ಕಡಿಮೆಯಾದಲ್ಲಿ ಉತ್ಪಾದನಾ ಕಾರ್ಯ ಕುಂಠಿತವಾಗುತ್ತದೆ. ಇನ್ನು ನೋಡಿರಿ, ದೈಹಿಕ ಮತ್ತು ಮಾನಸಿಕ ಶ್ರಮ ಪಡುವವರನ್ನು ಸಮಾಜವು ಮೇಲು ಕೀಳೆಂದು ಭೇದ ಮಾಡಬಾರದು. ನೆಕ್ಸ್ಟು, ಪ್ರತಿಯೊಬ್ಬರು ಶ್ರಮದ ಮಹತ್ವ ಅರಿತು ಎಲ್ಲ ರೀತಿಯ ಉದ್ಯೋಗಗಳನ್ನು ಗೌರವದಿಂದ ನಿರ್ವಹಿಸಲು ಸಿದ್ಧರಿರಬೇಕು. ಇದು ರಾಷ್ಟ್ರ ಕಟ್ಟುವ ಕಾರ್ಯಕ್ಕೆ ಪೂರಕವಾಗಿದೆ. ನೆಕ್ಸ್ಟು 6ರಿಂದ 8 ವಾಕ್ಯದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಪ್ರಮುಖ ಲಕ್ಷಣಗಳನ್ನು ವಿವರಿಸಿರಿ. ಇಲ್ಲಿದೆ ನೋಡಿ. ಇದು ಜನರಿಂದ ಜನರಿಗಾಗಿ ಮತ್ತು ಜನತಾ ಸರ್ಕಾರವಾಗಿದೆ.
ಪ್ರತಿನಿಧಿಗಳನ್ನು ಸಾರ್ವತ್ರಿಕ ವಯಸ್ಕ ಮತದಾನದ ಮೂಲಕ ಜನರೇ ಆರಿಸುತ್ತಾರೆ. ಇನ್ನು ಎಲ್ಲ ಪ್ರಜೆಗಳು ಕಾನೂನಿನ ದೃಷ್ಟಿಯಲ್ಲಿ ಸಮಾನರಾಗಿರುತ್ತಾರೆ. ಆಮೇಲೆ ರಾಜಕೀಯ ಪಕ್ಷಗಳು ಅಸ್ತಿತ್ವದಲ್ಲಿದ್ದು ಜನರ ಸರ್ವತೋಮುಖ ಅಭಿವೃದ್ಧಿಗೆ ಗಮನ ಹರಿಸಲಾಗುತ್ತದೆ. ಇನ್ನು 23ನೇ ಪ್ರಶ್ನೆ ನೋಡಿ, ಸಾಗರದ ಉಬ್ಬರವಿಳಿತಗಳು ಮಾನವನ ಜೀವನಕ್ಕೆ ಹೇಗೆ ಸಹಕಾರಿ? ಉತ್ತರ, ಇವು ದೊಡ್ಡ ನೌಕಾಯಾನಕ್ಕೆ ಮತ್ತು ಬಂದರುಗಳ ನಿರ್ಮಾಣಕ್ಕೆ ಸಹಕಾರಿ. ಬಂದರುಗಳನ್ನು ನಿಯಮಿತವಾಗಿ ಸ್ವಚ್ಛಗೊಳಿಸಲು ಸಹಾಯ ಮಾಡುತ್ತವೆ. ಇನ್ನು ಉಪ್ಪು ತಯಾರಿಕೆ ಮತ್ತು ಮೀನುಗಾರಿಕೆಗೆ ಅನುಕೂಲಕರವಾಗಿವೆ. ಇನ್ನು ವಿದ್ಯುತ್ ಉತ್ಪಾದನೆಗೆ ಮತ್ತು ಪ್ರವಾಸಿಗರನ್ನು ಆಕರ್ಷಿಸಲು ಸಹಾಯಕಾರಿಯಾಗಿವೆ. ಇನ್ನು ಭೂಪಟ ಗುರುತಿಸುವಿಕೆ, ಭಾರತ ನಕ್ಷೆಯಲ್ಲಿ ಚಿತ್ರ ತೆಗೆದು ಇವುಗಳನ್ನು ತಲಕಾಡು, ಅಜಂತ, ಕಂಚಿ, ಹಿಮಾಲಯ ಪರ್ವತ ಶ್ರೇಣಿಯನ್ನು ಗುರುತಿಸಬೇಕು. ಇಲ್ಲಿದೆ ನೋಡಿ, ಕೆಳಗಿನಿಂದ ಇದು ಕೆಳಗಿಂದು ಇಲ್ಲಿ ತಲಕಾಡು ಬರುತ್ತೆ, ಆಮೇಲೆ ಇಲ್ಲೇ ಸಮೀಪ ಕಂಚಿ ಬರುತ್ತೆ, ಆಮೇಲೆ ಇಲ್ಲಿ ಮಧ್ಯಪ್ರದೇಶದ ಹತ್ರ ಅಜಂತ ಬರುತ್ತೆ, ಆಮೇಲೆ ಇದೇನಿದೆಯಲ್ಲ ಇಲ್ಲಿ ಏನು ಗಿರಿಗಿರಿ ಬರೆದಿದೆಯಲ್ಲ ಇದು ಏನದು ಹಿಮಾಲಯ ಪರ್ವತ ಶ್ರೇಣಿ. ಸೊ ಇದಿಷ್ಟು ಇಂಪಾರ್ಟೆಂಟ್ ಆಗಿರುವಂಥ ಒಂದು ಸಮಾಜ ವಿಜ್ಞಾನದ ಒಂದು ಪ್ರಶ್ನೋತ್ತರಗಳ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸಿದ್ದೀವಿ. ಇದು ಭಾಳ ಇಂಪಾರ್ಟೆಂಟ್ ಆಗಿದೆ. ನಿಮ್ಮ ಎಕ್ಸಾಮ್ಗೆ 26ನೇ ತಾರೀಕು ನಡೆಯುತ್ತೆ, ಆ ಎಕ್ಸಾಮ್ಗೆ ಇದರಲ್ಲಿರುವ ಪ್ರಶ್ನೆಗಳು ರಿಪೀಟ್ ಆಗುವ ಸಾಧ್ಯತೆಗಳಿದೆ. ಅದಕ್ಕೆ ಇದನ್ನು ಒಮ್ಮೆ ಪ್ರಾಕ್ಟೀಸ್ ಮಾಡಿ ಫ್ರೆಂಡ್ಸ್. ಎಲ್ರಿಗೂ ಆಲ್ ದ ಬೆಸ್ಟ್. ಚಾನಲ್ಗೆ ಹೊಸಬರಾಗಿರಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.